ಇತ್ತೀಚೆಗೆ ರಾಜ್ಯದಲ್ಲಿ ಈ ಸೈಬರ್ ಕ್ರೈಮ್ಗಳ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕಳೆದ 10-15 ದಿನಗಳಿಂದ ಈ ಸೈಬರ್ ಅರೆಸ್ಟ್ ಪ್ರಕರಣಗಳ ಮೂಲಕ ಸಾಮಾನ್ಯ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಷ್ಟಕ್ಕೂ ಸೈಬರ್ ಅರೆಸ್ಟ್ ಅಂದ್ರೇನು, ಇದರಿಂದ ಹೇಗೆ ಜನರನ್ನ ವಂಚನೆ ಮಾಡಲಾಗುತ್ತೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಪಂಗನಾಮ, 2 ವಾರದಲ್ಲಿ ಕೋಟಿ ಕೋಟಿ ದೋಖಾ. ಮೋಸ ಹೋಗುವವರು ಎಲ್ಲಿಯ ತನಕ ಇರುತ್ತಾರೋ ಅಲ್ಲಿಯವರೆಗೂ ಮೋಸ ಮಾಡುವವರು ಇರ್ತಾರೆ ಅನ್ನೋದಕ್ಕೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಆಗುತ್ತಿರೋ ಮಹಾ ವಂಚನೆಯೇ ಸಾಕ್ಷಿ. ಕೆಲಸ, ಮನೆ, ಸೈಟ್ ಕೊಡಿಸೋದಾಗಿ ವಂಚನೆ ಮಾಡ್ತಾ ಇದ್ದವರು ಡಿಜಿಟಲೀಕರಣದ ಯುಗದಲ್ಲಿ ಅಪ್ಡೇಟ್ ಆಗಿ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಬೆದರಿಸಿ ಕೋಟಿ ಕೋಟಿ ವಂಚಿಸ್ತಾ ಇರೋ ಘಟನೆಗಳು ಹೆಚ್ಚಾಗ್ತಿವೆ. 2 ವಾರದಲ್ಲಿ ನಗರದ ಆಗ್ನೇಯ ವಿಭಾಗವೊಂದರಲ್ಲಿ 15 ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದು 3-4 ಕೋಟಿಯಷ್ಟು ಹಣ ವಂಚಿಸಿದ್ದಾರೆ. 3-4 ಕೋಟಿಯಲ್ಲಿ HSR ಲೇಔಟ್ ಮೂಲದ ವೃದ್ಧ ದಂಪತಿಯ ಬಳಿ ಪ್ರತ್ಯೇಕವಾಗಿ 1,97 ಲಕ್ಷ ವಂಚಿಸಿದ್ದಾರೆ. ಇದೇ ರೀತಿ ಪ್ರತಿನಿತ್ಯ 5.10 ಲಕ್ಷ ಹಣ ಕಳೆದುಕೊಂಡು ದಿನನಿತ್ಯ ಠಾಣೆಗೆ ಬರುತ್ತಿದ್ದು ಪ್ರತಿದಿನ 5-6 FIRಗಳು ದಾಖಲಾಗ್ತಿವೆ. ಅಷ್ಟಕ್ಕೂ ಏನಿದು ಡಿಜಿಟಲ್ ಅರೆಸ್ಟ್ ಅಂತ ನೋಡೋದಾದ್ರೆ, ಈ ವಂಚಕರು ಪೊಲೀಸರು ಅಥವಾ ತನಿಖಾ ಸಂಸ್ಥೆಯ ಹೆಸರು ಹೇಳಿಕೊಂಡು ಕರೆ ಮಾಡ್ತಾರೆ. ನಿಮ್ಮ ದಾಖಲಾತಿಗಳು ಬಳಸಿ ಆಧಾರ್, ಪ್ಯಾನ್ ಹೆಸರಲ್ಲಿ ಅಪರಾಧ ಮಾಡಲಾಗಿದೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಕರೆ ಮಾಡಿ ಬೆದರಿಕೆ ಹಾಕ್ತಾರೆ. ವಿಚಾರಣೆಯ ವಿನಾಯಿತಿ ಬೇಕಾದ್ರೆ ಹಣ ಹಾಕಿ, ಇಲ್ಲ ಬಂದು ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಜನರು ವಂಚಕರ ಬೆದರಿಕೆಗೆ ಬೆದರಿ ಅವರು ಕೇಳಿದಷ್ಟು ಹಣ ಹಾಕೋದು ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಆಗ್ನೇಯ ವಿಭಾಗದಲ್ಲಿ ಸೈಬರ್ ಅಪರಾಧಗಳು 2 to 3 ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಆ ಕೇಸ್ ಯಾವುದು ಅಂತಂದ್ರೆ, ಇದು ಫೆಡೆಕ್ಸ್ ಕುರಿಯರ್ ಅಂತ ಒಂದು ಕಂಪನಿ ಹೆಸರು ಹೇಳಿಬಿಟ್ಟು ಮುಂಬೈ ಕ್ರೈಮ್ ಬ್ರಾಂಚು ಅಥವಾ ಇನ್ನು ಯಾವುದು ಕಸ್ಟಮ್ಸ್ ಅವ್ರು ಹೇಳಿಬಿಟ್ಟು ಜನರಿಗೆ ಕಾಲ್ ಮಾಡ್ತಾರೆ. ಮನಿ ಲಾಂಡ್ರಿಂಗ್ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿದೆ, ಆ ಮನಿ ಲಾಂಡ್ರಿಂಗ್ ಆಗಿರೋ ವ್ಯಕ್ತಿ ನಮ್ಮ ಹತ್ರ ಅರೆಸ್ಟ್ ಆಗಿದ್ದಾನೆ ಅಂತ ಮುಂಬೈ ಪೊಲೀಸ್ ಹೆಸರಲ್ಲಿ ಅವ್ರು ಸುಳ್ಳು ಹೇಳಿಬಿಟ್ಟು ಅವರಿಗೆ ಟೋಟಲ್ 1.98 crores ವರೆಗೆ ಅಮೌಂಟ್ ಅನ್ನ ಅವರ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಆ ದಿಶೆಯಲ್ಲಿ ಇಮಿಡಿಯೇಟ್ ಆಗಿ ನಮ್ಮ FIR ರಿಜಿಸ್ಟರ್ ಮಾಡಿ ತನಿಖೆ ಜಾರಿಯಲ್ಲಿದೆ. ಸದ್ಯ ಸೈಬರ್ ಅರೆಸ್ಟ್ ಹೆಸರಲ್ಲಿ ಆಗುತ್ತಿರೋ ವಂಚನೆಯಿಂದ ಜನರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ವಂಚಕರ ಹಾವಳಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.